ಎಲ್ರಿಗೂ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಹರ್ಷಿ. ಗೈಸ್, ಇನ್ನೂ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಸುಗಳು ಯಾವ್ದಾರು ಇದೆ ಅಂತ ತೋರಿಸ್ತಾ ಹೋಗ್ತೀನಿ. ಗೈಸ್ ನೋಡಿ, ಅರಸೀಕೆರೆಗೆ ಹಸುಗಳು ಹೋಗ್ತಾ ಇದಾವೆ. ಟೋಟಲ್ 5 ಹಸು ಪರ್ಚೇಸ್ ಮಾಡಿದ್ದಾರೆ. ಮಾತಾಡಿಸ್ತೀನಿ. 5 ಹಸುಗಳು ಬರೀ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಾರೆ ಗೈಸ್. ಹರ್ಷಿ ಡೈರಿ ಫಾರ್ಮ್ ಮೇಲೆ ನಂಬಿಕೆ ಇಟ್ಟು ಸುಮಾರು ದಿವಸದಿಂದ ವೀಡಿಯೋಸ್ ನೋಡಿ ಇಲ್ಲೇ ತಗೋಬೇಕು ಅಂತ 5 ಹಸುಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಟೋಟಲ್ 10 ಹಸು ಬೇಕು ಅಂದ್ರು 5 ಹಸು ಕೊಟ್ಟಿದ್ದೀವಿ. ಸತೆ 5 ಹಸುಗಳು ಹೋಗ್ತದೆ. ಎಲ್ಲಾದ್ರೂ ಟಾಪ್ ಕ್ವಾಲಿಟಿನೇ. ಅವ್ರ ಹತ್ರನೇ ಮಾತಾಡ್ತಾರೆ. ಆನ್ಲೈನಲ್ಲಿ ತೊಗೊಂಡಿದ್ರು, ಹೆಂಗಿರುತ್ತೋ ಏನೋ ಆನ್ಲೈನ್ ತಗೊಳಕ್ಕೆ ಅಂತ ಅನ್ಕೊಂಡು ತಗೊಂಡ್ರು. ಇವತ್ತು ಬಂದು ಫುಲ್ ಖುಷಿಯಾಗಿದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಮ್ಯಾ. ಜೋರಾಗಿ ಸ್ವಲ್ಪ ಜೋರಾಗಿ. ಯಾವ ಊರು ನಿಮ್ದು? ಅರಸೀಕೆರೆ. ಅರಸೀಕೆರೆ ಹತ್ರ ಅರಸೀಕೆರೆ ಕಾಟಿಕೆರೆ. ಕಟ್ಟಿಕೆರೆ. ಇವ್ರದ್ದು ನಿಮ್ ಲೊಕೇಶನ್ ತುಂಬಾ ಜನ ಕೇಳ್ತಿದ್ರು, ಲೈವ್ ಆಗಿ ಬಂದು ಹಸುಗಳು ನೋಡ್ಬೇಕು ಅರಸೀಕೆರೆ ಸುತ್ತಮುತ್ತ ಅಂತ. ಅವರು ಸ್ವಲ್ಪ ಹಸುಗಳಿಗೆ ದೃಷ್ಟಿ ಆಗುತ್ತೆ, ಹಂಗಾಗಿ ಯಾರು ಅಲ್ಲಿ ಹೋಗಿ ವಿಸಿಟಿಗೆ ಇದು ಮಾಡ್ತಾ ಇಲ್ಲ, ಅವ್ರ ಮನೆಗೆ ಅಂತ ತಗೊಂಡಿರೋದ್ರಿಂದ ಹಸುಗಳು ತೋರ್ಸಿಗೆ ಇದು ಮಾಡ್ತೀರಾ. ಮೇಡಮ್ ಹೇಗೆ ಅನಿಸ್ತು ಹಸುಗಳು? ಚೆನ್ನಾಗಿದೆ ಹಸುಗಳು, ತುಂಬಾ ಚೆನ್ನಾಗಿದೆ. ನೀವು ಆನ್ಲೈನ್ ಅಲ್ಲಿ ತಗೊಳಕ್ ಸ್ವಲ್ಪ ಭಯ ಇಷ್ಟು ಚೆನ್ನಾಗಿರ್ತವೆ ಅಂತ ಆನ್ಲೈನ್ ಅಲ್ಲಿ ನೋಡಿ ನನಗೆ ಖುಷಿ ಆಯ್ತು. ಹಸುಗಳು ಚೆನ್ನಾಗಿದ್ದಾವೆ. ಏನಾದ್ರು ಕ್ರಾಸ್ ಬ್ರೀಡ್ ಆತರ ಈ ತರ ಸಣ್ಣ ಚಿಕ್ಕ ಪುಟ್ಟ ಹಸುಗಳು ಏನಾದ್ರು ಕೊಟ್ಟಿದೀನಿ, ಹೆಂಗಿದೆ ಬ್ರೀಡ್ ಅಲ್ಲಿ ಆತರ ಇದೆ? ಹಸು ಚೆನ್ನಾಗಿದೆ. ಓಕೆ, ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ತಗೊಂಡು ಹೋಗ್ತಿದ್ದೀರಾ? ಸಮಾಧಾನ ಆಯ್ತು. ನೀವು ಕೊಟ್ಟಿರೋ ದುಡ್ಡಿಗೆ ವ್ಯಾಲ್ಯೂಬಲ್ ಇದೆಯಾ ಹಸುಗಳು? ವರ್ತ್ ಇದೆಯಾ? ಅಥವಾ ಏನಾದ್ರು ರೇಟ್ ಜಾಸ್ತಿ ಆಯ್ತು ಅಂತ ಏನಾದ್ರು ಅನ್ಸಿದ್ಯಾ? ಆತರ ಏನಿಲ್ಲ, ಚೆನ್ನಾಗಿದೆ ಹಸುಗಳು. ನೀವು ಸ್ಟಾರ್ಟಿಂಗ್ ಅಡ್ವಾನ್ಸ್ ಪೇ ಮಾಡಿದ್ರೆ ಏನಾದ್ರು ಮೋಸ ಏನಾದ್ರು ಆಗಿದೆ ನಿಮ್ಗೆ? ಯಾವ ತರ ಮೋಸ ಆಗಿಲ್ಲ. ಓಕೆ, ಹರ್ಷಿ ಡೈರಿ ಫಾರ್ಮ್ ಇಂದ ಹಸುಗಳು ತಗೊಳಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಹಸುಗಳು ತರಿಸ್ತಾ ಇದ್ದಾರೆ. ಎಲ್ಲ ರೈತರು ತಗೊಂಡು ಮುಂದೆ ಬನ್ನಿ. ಸರ್ ನಮಸ್ತೆ. ಎಲ್ಲ ಚೆನ್ನಾಗಿದೆ. ನಿಮ್ಮ ಹೆಸರು ಸರ್? ಶಶಿಧರ್ ಅಂತ. ಶಶಿಧರ್ ಅಂತ. ಹಸುಗಳು ಯಾವ ತರ ಇದಾವೆ? ಹಸುಗಳು ಟಾಪ್ ಆಗಿದೆ ಬಿಡಿ ಸರ್. ಏನಾದ್ರು ಕ್ರಾಸ್ ಬ್ರೀಡ್ ಹಸುಗಳು ಅದು ಯಾವ ತರ ಇಲ್ಲ, ಪ್ಯೂರ್ ಇದಾವೆ, ಯಾವ ಫೇಲ್ ಮಾಡಂಗಿಲ್ಲ. ಚೆನ್ನಾಗಿದೆ ಬಿಡಿ ಸರ್. ನಿಮ್ಮ ಮನ್ಸಿಗೆ ತೃಪ್ತಿ ನೋಡಕ್ಕೂ ಮಾಮೂಲಿ ನೋಡಕ್ಕೂ ವ್ಯತ್ಯಾಸ ಇದೆ. ಅದೇ ಸೂಪರ್ ಇದೆ. ಹಸುಗಳು ಇಲ್ಲಿ ನೋಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಗೊತ್ತಾಗೋದು. ಇಲ್ಲ ಸುಮ್ಮನೆ ಅಲ್ಲಿ ಫೋನ್ ನೋಡೋದು ಇದಾಗ ಏನು ಗೊತ್ತಾಗಲ್ಲ. ಲೈವ್ ಆಗಿ ಬಂದು ಒಂದ್ಸತಿ ಹಸುಗಳನ್ನ ನೋಡಿದ್ರೆ ಹಸುಗಳು ಯಾವ ತರ ಇದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಪ್ಯೂರ್ ಇದೆ ಬಿಡಿ ಸರ್. ಹಸುಗಳ ಬಗ್ಗೆ ಮಾತಾಡಂಗಿಲ್ಲ. ಇದು ತಾಂಡೋಗಿ ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನ ತಾಣಷ್ಟು ಕೆಪಾಸಿಟಿ ಬರೋ ತೋಟಗೆ ತಾಬಾರ್ದು ಅಂತ ಯಾವುದೇ ಕಣಕ್ಕೂ ಮನ್ಸು ಬರಲ್ಲ. ಆ ತರ ಇದೆ ಬಿಡಿ. ಹೊರಗಡೆಯಿಂದ ನೋಡೋರು ರೈತರು ತಗೊಂಬೋದ? ತಗೋಬಹುದು ಸರ್. ಏನಾದ್ರು ಮೋಸ ಏನಿಲ್ಲ ಸರ್. ಈಗ ಆನ್ಲೈನ್ ದುಡ್ಡು ಹಾಕಿ ನಾವೇ 1 ಲಕ್ಷ ಹಾಕಿ ಈಗ ಒಂದು 15 ದಿನ ಬಿಟ್ಟು ಬಂದು ತಗೊಂಡಿದೀವಿ, ನೆಮ್ಮದಿ ಕೊಡ್ತಿದ್ದಾರೆ ಅಂತ ಏನ್ ಮೋಸ ಇಲ್ಲ. ಮತ್ತೆ ನಿಮ್ಮನ್ನ ಮಾತಾಡ್ಸೋದಾಗ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಬಿಡಿ ಸರ್. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಥ್ಯಾಂಕ್ ಯು ಮೇಡಮ್. ಬನ್ನಿ ಮೇಡಮ್, ಇಲ್ಲೇ ಮಾತಾಡಿ ಬನ್ನಿ. ಹೇಳಿ ಸರ್. ಬನ್ನಿ ಇಲ್ಲಿ ಕಡೆ ಬನ್ನಿ. ನಿಮಗೆ ಏನ್ ಹಸು ನೀವು ಇವಾಗ ತಗೊಂಡು ಹೋಗ್ತಾ ಇದೀರಾ, ನಿಮಗೆ ಇನ್ಫಾರ್ಮೇಶನ್ ಆಗ್ಲಿ ಏನ್ ಮಾಡ್ಬೇಕು, ಯಾವ ತರ ಫೀಡಿಂಗ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ದೀರಾ? ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಿದ್ದಾರೆ, ಹೇಳಿದ್ದಾರೆ. ಯಾವ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾರೆ, ಈ ತರ ಹೇಳ್ತಾರೆ. ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ, ನಮಗೂ ಒಳ್ಳೇದಾಗುತ್ತೆ ಖಂಡಿತ. ಗೈಸ್, ಯಾರ್ಯಾರು ನೋಡ್ತಿದ್ದೀರಾ, ಪಂಜಾಬ್ ಹಸುಗಳು ಯಾರಿಗೆ ಬೇಕು ಎನಿ ಟೈಮ್ ಅವೈಲೇಬಲ್ ಇರುತ್ತೆ, ಕಾಲ್ ಮಾಡ್ಕೊಳ್ಳಿ. ಇವ್ರು ನೋಡಿ, ನಾನು ಹೋಗೋಕ್ಕೂ ಮುಂಚೆನೆ ಪಾಪ ಬುಕ್ ಮಾಡಿದ್ರು ಅಡ್ವಾನ್ಸ್ ಹಾಕಿ. ನಾನು ಪಂಜಾಬ್ ಹೋಗೋಕ್ಕೂ ಮುಂಚೆ ನನಗೆ 5 ಹಸು ಬೇಕು ಸರ್ ತಂದ್ಕೊಡಿ ಅಂದ್ಬಿಟ್ಟು ತಂದ್ಕೊಟ್ಟಿದ್ದೆ. 5 ಹಸು ಹೋಗ್ತಾ ಇದೆ ಈಗ ಅವ್ರ ಫಾರ್ಮ್ಗೆ. ಆಕ್ಚುಲಿ ಪಂಜಾಬ್ ಹೋಗೋ ಕಾರಣಕರ್ತರೆ ಇವರು ಈ ಸಲ ಯಾಕೆಂದ್ರೆ 27ನೇ ತಾರೀಕು ನಮ್ದು ಮನೆ ಗೃಹ ಪ್ರವೇಶ ಇದೆ, ಪೂಜೆ ಮಾಡ್ತಾ ಇದೀವಿ. ಹೌದು, ನಿಮ್ಮ ಅರ್ಜೆಂಟಿಗೆ ನಾವು ಈ ಸಲ ಪಂಜಾಬ್ಗೆ ಹೋಗ್ಲೇಬೇಕಾಯ್ತು. ಯಾಕೆಂದ್ರೆ ಪಾಪ ಅಡ್ವಾನ್ಸ್ ಬೇರೆ ಹಾಕ್ಬಿಟ್ಟಿದ್ರೆ ಇಲ್ಲ ಹೋಗ್ಬೋಣ ನೋಡಿದ. ನಿಜ ಮೇಡಮ್. ನೋಡಿ, ಇದು ಆಕ್ಚುಲಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೀಟಾಗಿರ್ಬೇಕು, ಒಳ್ಳೆ ಹಸು ಕೊಡಬೇಕು, ಅದೇ ನಮ್ಮ ಇಂಟೆನ್ಷನ್. ಹೇಗೆ ಅನಿಸ್ತಾ ಇದೆ ಮೇಡಮ್ ನಿಮ್ಗೆ? ಚೆನ್ನಾಗಿದೆ. ನಮ್ ಹಾಲು ನಾವ್ ಹೇಳ್ದಷ್ಟು ಬರುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ? ಹಾಲು ಬರುತ್ತೆ ಅಂತ ನಂಬಿಕೆ ಇದೆ. ಮತ್ತೆ ಹಸುಗಳು ಸಾಧು ಗುಣ ಆಗ್ಲಿ ಯಾವ ತರ ಇದೆ? ಒದಿಯೋದು ಇದೆಯಾ? ಒಳ್ಳೇದಾಗಿಲ್ಲ ನಿಮ್ಗೂ. ಚೆನ್ನಾಗಿ ಸಾಕಿ ಇನ್ನೂ ಬ್ರೀಡ್ ಮೇಲೆ ಡೆವಲಪ್ಮೆಂಟ್ ಮಾಡಿ. ನಿಮ್ಗೂ ಅಷ್ಟೇ ಈಗ ಬ್ರೀಡ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. 5ರಿಂದ 500 ಆಗ್ಲಿ. ಇಡೀ ಅರಸೀಕೆರೆ, ಇಡೀ ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಆಗುತ್ತೆ. ಅರಸೀಕೆರೆಗೆ ಫಸ್ಟ್ ಹೋಗ್ತಾ ಇರೋದು. ಯಾರಿಗೆ ನಿಮ್ಮ ಸುತ್ತಮುತ್ತ ಅರಸೀಕೆರೆ ಅವ್ರು ನೋಡ್ತಾ ಇದ್ದೀರಾ, ಅವ್ರ ಫಾರ್ಮ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಅಂದ್ರೆ ಅವ್ರಿಗೆ ಸ್ವಲ್ಪ ದೃಷ್ಟಿ ಆಗೋದ್ರಿಂದ ಹಸುಗಳು ತೋರಿಸಲ್ಲ. ಹಸುಗಳು ವಿಡಿಯೋದಲ್ಲೇ ತೋರಿಸ್ತೀನಿ, ನೋಡ್ಕೊಳ್ಳಿ. 4-5 ತಿಂಗಳಾದ್ಮೇಲೆ ಹಾಲು ಕರೀತಿರ್ತಾವೆ, ಎಲ್ಲರೂ ಹೋಗಿ ನೋಡ್ಬೋದು. ಲೈವ್ ಮಿಲ್ಕಿಂಗ್ ಮಾಡಾಕ್ತೀನಿ ಗೈಸ್. ಇವ್ರದ್ದೇನು ಹೋಗ್ತಿದೆ ಹಸುಗಳು, 5 ಹಸುಗಳು ಲೈವ್ ಮಿಲ್ಕಿಂಗ್ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಸುಗಳು ನೋಡಿ ಯಾವ ಥರ ಇರೋದು ಅಂತ. ಇದು ಫಸ್ಟ್ ಟೈಮ್ ಅದು ಪಡ್ಡೆ. ಇದು ಫಸ್ಟ್ ಲ್ಯಾಕ್ಟೇಷನ್. 2 ಟೀತಲ್ಲಿ ಇದೆ. ಹೈಟ್ ನೋಡ್ಬೋದು, ಸೈಜ್ ನೋಡ್ಬೋದು ಯಾವ ಥರ ಇದೆ ಅಂತ. 2ರಲ್ಲಿದೆ ಪಡ್ಡೆ. ಫಸ್ಟ್ ಕ್ಲಾಸ್ ಆಗಿದೆ ಪಡ್ಡೆ. ಇದು ನೋಡಿ, ಇದು ABS ಬ್ರೂಟ್. ಸೆಕೆಂಡ್ ಲ್ಯಾಕ್ಟೇಷನ್. ಕರು ಹಾಕೋದಕ್ಕೆ 2 ತಿಂಗಳು ಟೈಮ್ ಇದೆ. ಹತ್ರ ಬನ್ನಿ. ಇದು ನೋಡಿ ABS ಬ್ರೂಟ್. ಇದು ಸೆಕೆಂಡ್ ಲ್ಯಾಕ್ಟೇಷನ್. ಫೇಸ್ ಕ್ವಾಲಿಟಿ ಆಗಲಿ ಟಾಪ್ ಲೈನ್ ನೋಡಿ ಒಂದೇ ಸಮ ಇದೆ. ಇದು ಹೈಟ್ ಅಲ್ಲ, ಇದು ಬಂದ್ಬಿಟ್ಟು ಫುಲ್ ಬ್ರೀಡ್ ಇದೆ ನೋಡಿ. ಬಾಟಮ್ ಆಗಲಿ, ಲೆಗ್ ಸ್ಕೋರ್ ಆಗಲಿ, ಅಡ್ಡರ್ ಸ್ಕೋರ್ ಆಗಲಿ, ಈ ಕಡೆ ಲೆಗ್ ಸ್ಕೋರ್ ಆಗಲಿ, ಅಡ್ಡರ್ ಸ್ಕೋರ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಲೆಗ್ ಸ್ಕೋರ್ ಆಗಲಿ, ಸಾಧು ಗುಣ ತುಂಬ ಚೆನ್ನಾಗಿದೆ. ಯಾರು ಮಕ್ಕಳು ಬೇಕಾದ್ರೆ ಹಾಲು ಕರಿಬೋದು, ಸುಮ್ಮನೆ ನಿಂತ್ಕೊಳ್ಳುತ್ತೆ. ಈ ಹಸುನು ಹೋಗ್ತಾ ಇದೆ. ಇದು ನೋಡಿ, ಇದು ಯಾವ ಐಟಮ್ ಇದೆ ಅಂತ ಡೆನ್ಮಾರ್ಕ್ 40-120 ಟಾಪ್ ಕ್ವಾಲಿಟಿ ಇದೆ ಗೈಸ್. ಇದು
ಫುಲ್ ಟಾಪ್ ಕ್ವಾಲಿಟಿ ಇದೆ, ಮೇಲೆ ತಿನ್ನಕ್ಕೆ ಇದು ಮಾಡ್ತಾ ಇದೆ ನೋಡಿ. ಇದು ಹೋಗ್ತಾ ಇದೆ ಡೆನ್ಮಾರ್ಕು 40120, ಇದು ಸೇಲ್ ಆಗಿ ಹೋಗ್ತಾ ಇದೆ. ಇದು 1.5 ತಿಂಗಳು ಟೈಮ್ ಇದೆ. ಇದು ನೋಡಿ ಗೈಸ್, ಇದು CRI ಮೆಸ್ಸಿ ಬರುತ್ತೆ. ಇದು CRI ಮೆಸ್ಸಿ ಸೈಜ್ ನೋಡ್ಕೊಳ್ಳಿ, 38 ಲೀಟರ್ ಹಾಲು ಕರೆದಿರೋದು. ಇದು ಫಸ್ಟ್ ಲ್ಯಾಕ್ಟೇಷನ್, ಈಗ ಸೆಕೆಂಡ್ ಲ್ಯಾಕ್ಟೇಷನ್. ಇದ್ರದ್ದು ಅಷ್ಟೇ ಸಾಧುಗಳು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಮಕ್ಕಳು ಬೇಕಾದ್ರೆ ಕುತ್ಕೊಂಡು ಹಾಲು ಕರಿಬೋದು. ಮಿಲ್ಕಿಂಗ್ ವೈನ್ಸ್ ನೋಡಿ, ಬನ್ನಿ ಮಿಲ್ಕಿಂಗ್ ವೈನ್ಸ್ ಆಗಲಿ ನೋಡಿ ಎಷ್ಟೆಷ್ಟು ದಪ್ಪ ಇದೆ ಮಿಲ್ಕಿಂಗ್ ವೈನ್ಸು. ಒಳ್ಳೆ ಹಾಲಿಂದ ಇನ್ನೂ 1.5 ಇಂದ 2 ತಿಂಗಳು ಟೈಮ್ ಇದೆ ಬರುವ ಕಡೆಗೆ. CRI ಮೆಸ್ಸಿ ಡೆನ್ಮಾರ್ಕ್ ಅಂತ ಸೆಕ್ಸೆಡ್ ಸೆಮೆನ್ ಆಗಿದೆ. ಫೇಸ್ ಕ್ವಾಲಿಟಿ ಆಗಲಿ ಬ್ರೀಡಲ್ ಆಗಲಿ ಟಾಪ್ ಲೈನ್ ನೋಡಿ ಯಾವ ಥರ ಇದೆ ಅಂತ. ಇನ್ನೂ 10 ಲ್ಯಾಕ್ಟೇಷನ್ ಹೋದ್ರೂ ಕೆಚ್ಚಲು ಜೋತ್ ಬೀಳಲ್ಲ, ಫುಲ್ ಕಾಂಪ್ಯಾಕ್ಟ್ ಹೆಡರ್ ಬರುತ್ತೆ. ಇದು ಅಷ್ಟೇ, ಇದು ಸೇಲ್ ಆಗಿ ಹೋಗ್ತಿದೆ. ಟೋಟಲ್ 5 ಹಸುಗಳು ಸೇಲ್ ಆಗಿ ಹಸಿ ಡೈರಿ ಫಾರ್ಮಿಂದ ಅರಸೀಕೆರೆಗೆ ಹೋಗ್ತಾ ಇರೋದು. ಯಾರಿಗೆ ಹಸುಗಳು ಬೇಕು, ಕ್ವಾಲಿಟಿ ಹಸುಗಳು ಬ್ರೀಡ್ ಹಸುಗಳು, ಬ್ರೀಡ್ ಮೇಲೆ ಫೋಕಸ್ ಮಾಡ್ತೀನಿ ನಾನು. ಬ್ರೀಡ್ ಹಸುಗಳು ಬೇಕು ಅನ್ನೋರು ಎನಿ ಟೈಮ್ ಅವೈಲೇಬಲ್ ಇರುತ್ತೆ, ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೋಡಿ ಈಗ ನಿನ್ನೆ ಒಬ್ರು ನೈಟು ರೈತರು ಬಂದಿದ್ರು, ನಾನು ಲೈವ್ ಮಾಡಿ ತೋರಿಸಿದೆ. ಅವ್ರಿಗೆ 2 ಹಸು ಬೇಕು ಅಂತ ಬುಕ್ ಮಾಡಿದ್ದಾರೆ. ಅವ್ರಿಗೆ 2 ಹಸು ಮತ್ತು ಚಿಂತಾಮಣಿಗೆ 2 ಹಸು, ಹಿಂಗೆ ಹಸುಗಳು ಬುಕ್ ಆಗ್ತಾ ಇದೆ ನೆಕ್ಸ್ಟ್ ಲೋಡ್ಗಾಗಲೇ. ಯಾರಿಗೆ ನೆಕ್ಸ್ಟ್ ಲೋಡಲ್ಲಿ ಹಸುಗಳು ಬೇಕು ಬೇಗ ಕಾಲ್ ಮಾಡಿಕೊಂಡು ನೆಕ್ಸ್ಟ್ ಯಾವ ಥರ ಹಸುಗಳು ಬೇಕು ನಿಮಗೆ ಬುಕ್ ಮಾಡ್ಕೊಬೋದು. ಈಗ ಬನ್ನಿ ಗೈಸ್, ಇವಾಗ ಲೋಡ್ ಮಾಡ್ತೀನಿ ತೋರಿಸ್ತೀನಿ. ಮೇಡಮ್ ಹೈಟ್ ಸೈಜು ಎಲ್ಲ ಯಾವ ಥರ ಇದೆ ಹಸುಗಳು? ನೀವೇ ಕಾಣಿಸಲ್ಲ ಹಸು ನಿಂತು ಹೇಳ್ಬೇಕಂದ್ರೆ. ಇದು ತುಂಬಾ ಹೈಟ್ ಏನಿಲ್ಲ, ಮೀಡಿಯಂ ಅಲ್ಲಿ ಇದೆ ಸೈಜು. ಆದ್ರೂ ಇಷ್ಟ ಹೈಟ್ ಮೀಡಿಯಂ ಅಂದ್ರೆ ಅಷ್ಟೊಂದು ಮೀಡಿಯಂ ಅಲ್ಲ ನೋಡಿ. ಇಲ್ಲಿದೆ ನೋಡಿ ಮೀಡಿಯಂ ಸೈಜು. ಇದು ದೊಡ್ಡ ಹಸುನೆ, ಇನ್ನೂ ದೊಡ್ಡ ಹಸುಗಳು ಬರ್ತವೆ. ನಮ್ ಸಾಧು ಗುಣ ಯಾವ ತರ ಇದು, ಇಷ್ಟು ದೊಡ್ಡದಿದ್ರು ಮಗು ತರ ಇದೆ ನೋಡಿ. ನೋಡಿ ರೈತರು ತಗೊಂಡ್ ಹೋಗ್ತೀರಾ, ಇವತ್ತೇ ಕೈ ಹಾಕ್ತಿರೋದವರು ಫುಲ್ ಸಾಧುವಾಗಿ ನಿಂತಿದೆ. ಸೊ ಬನ್ನಿ ಗೈಸ್ ಲೋಡ್ ಮಾಡೋಣ ಇವಾಗ. ನೋಡಿ ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳು, ಪಡ್ಡೆ ಆಗಲಿ, ಇದು ಸೆಕೆಂಡ್ ಲ್ಯಾಕ್ಟೇಷನ್ ಹಸು ನೋಡಿ. ಯಾರಿಗೆ 1 ರಿಂದ 5 ಹಸು 10 ಹಸು 50 ಹಸು ತನಕ ಹಸುಗಳು ಸಿಗ್ತಾ ಇರ್ತವೆ, ಕಾಲ್ ಮಾಡ್ಕೊಳ್ಳಿ. ಹಸುಗಳು ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಗೈಸ್. ಬನ್ನಿ ಲೋಡ್ ಮಾಡೋಣ. ನೋಡಿ ಗೈಸ್ ಹಸು ಯಾವ ಥರ ಇದೆ, ಹೈಟು ವೆಯ್ಟು ತೂಕ ಸೈಜ್ ನೋಡಿ ಯಾವ ಥರ ಇದೆ ಅಂತ. ಬ್ರೀಡು, ಫೇಸ್ ಕ್ವಾಲಿಟಿ, ಟಾಪ್ ಲೈನ್ ನೋಡಿ ಮೈ ಮುರಿತಾ ಇದೆ. ಟಾಪ್ ಲೈನ್ ಆಗಲಿ, ಅಡ್ಡರ್ ಸ್ಕೋರ್ ಆಗಲಿ, ಹಸು ಬಗ್ಗೆ ಯಾರು ಮಾತೇ ಆಡಂಗಿಲ್ಲ ಗೈಸ್. ನೋಡಿ ಹಸು ಯಾವ ಥರ ಇದೆ ಅಂತ, ಟಾಪ್ ಕ್ವಾಲಿಟಿ ಇದೆ. ಇದು ಲೋಡ್ ಆಗ್ತಾ ಇದೆ, ದೊಡ್ಡ ಹಸು. ಟೋಟಲ್ 5 ಹಸು 2 ಗಾಡಿಲಿ ಹೋಗ್ತಾ ಇದೆ ನೋಡಿ ಗೈಸ್. ಯಾರಿಗೆ ಬೇಕು ಪಂಜಾಬ್ ಹಸುಗಳು ಬೇಗ ಕಾಲ್ ಮಾಡ್ಕೊಳ್ಳಿ. ಬ್ರೀಡ್ ಕ್ವಾಲಿಟಿ ಯಾವ ಥರ ಇದೆ ನೀವೇ ನೋಡಿ. ಫೇಸ್ ನೋಡಿ, ಫೇಸ್ ಕ್ವಾಲಿಟಿ. ಬ್ರೀಡ್ ಹಸುಗಳಿಗೆ ಎನಿ ಟೈಮ್ ಇರ್ತವೆ, ಅವೈಲೇಬಲ್ ಇರ್ತವೆ. ಬ್ರೀಡಲ್ಲಿ ಫೋಕಸ್ ಮಾಡೋರು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನೋಡಿ ಲೋಡ್ ಆಗ್ತಾ ಇದೆ, ಲೋಡ್ ಆಗ್ತಾ ಇದೆ. ಯಾರಿಗೆ ಬೇಕು ಬೇಗ ಹಸಿ ಡೈರಿ ಫಾರ್ಮ್ಗೆ ವಿಸಿಟ್ ಮಾಡಿ. ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಚಿನ್ನಿ ಅಂತ ನಮ್ಮದು ಊರು. ವಿಸಿಟ್ ಮಾಡ್ಬೋದು ನೋಡಿ. ಟಾಪ್ ಇದೆ ಹಸು, ಟಾಪ್ ಇದೆ ಹಸುಗೆ. ಲೋಡ್ ಆಗಿ ಹೋಗ್ತಾ ಇದೆ. ಒಂದು ಹಸುಗೆ ಆಲ್ಮೋಸ್ಟ್ ಗಾಡಿ ಫುಲ್ಲಾಗಿ ಹೋಗುತ್ತೆ ಗೈಸ್. ಇದು ಒಂದು ಹಸುಗೆ ಆಲ್ಮೋಸ್ಟ್ ಫುಲ್ಲಾಗಿ ಹೋಗುತ್ತೆ. ಇನ್ನೂ ಇದಕ್ಕೆ ಇನ್ನೊಂದು ಹಸು ಹಾಕ್ತಿವಿ, ಅಲ್ಲೊಂದು ಗಾಡಿ ಇದೆ. ಯಾರಿಗೆ ಎಷ್ಟು ಹಸು ಬೇಕು ಅಂದ್ರೂ ಬನ್ನಿ, ಹಸುಗಳು ಸಿಗ್ತವೆ. ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇರುತ್ತೆ ಗೈಸ್. ಟ್ರಾನ್ಸ್ಪೋರ್ಟೇಷನ್ ಸಿಗುತ್ತೆ, ಬಂದು ಬೇಕಾ ಟ್ರಾನ್ಸ್ಪೋರ್ಟೇಷನ್ಗೂ ತೊಗೊಂಡು ಹೋಗ್ಬೋದು. ನೋಡಿ ಗೈಸ್ ಇದು CRI ಮೆಸ್ಸಿ, ಇದು ಲೋಡ್ ಆಗ್ತಾ ಇದೆ. ಇದ್ರೂ ಅಷ್ಟೇ ಸೈಜ್ ನೋಡಿ ಯಾವ ಥರ ಇದೆ, ಸೈಜು ಕ್ವಾಲಿಟಿ ಪ್ರಿಂಟ್ ನೋಡಿ. ಸಾಧು ಗುಣ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಬ್ರೀಡ್ ಕ್ವಾಲಿಟಿ ಯಾವ ಥರ ಇದೆ ಅಂತ, ಹಸುಗಳು ಯಾವ ಥರ ಇದೆ ಅಂತ ನೀವೇ ಕಮೆಂಟ್ ಮಾಡಬೇಕು ಗೈಸ್. ಯಾವ ಥರ ಇದೆ ಹಸುಗಳು ಕಮೆಂಟ್ ಮಾಡಿ. ಪ್ಲಸ್ ನೋಡಿ ಗೈಸ್ ಇದು ಲೋಡ್ ಆಗ್ತಾ ಇದೆ. 2 ಗಾಡಿಗೆ ಹಸುಗಳು ಸಾಲ್ತಾ ಇಲ್ಲ, ಅಂದರೆ ಹಸುಗಳು ಎಲ್ಲಾದರೂ ದೊಡ್ಡ ಹಸುಗಳು ಆಗಿರೋದ್ರಿಂದ ಎರಡು ಗಾಡಿಗೆ ಹಾಕೋಕ್ಕಾಗ್ತಿಲ್ಲ. ಇನ್ನೂ ಒಂದು ಗಾಡಿ ಬರ್ತಾ ಇದೆ ನೋಡಿ, ಅಲ್ಲಿ ಲೋಡಾಗಿ ನಿಂತಿದೆ ಗಾಡಿ. 2 ಹಸು ರೆಡಿಯಾಗಿ ನಿಂತಿದೆ ಲೋಡಾಗಿ. ಇಲ್ಲೂ 2 ಹಸು ಹಾಕ್ತಿದ್ದೇವೆ, ಇನ್ನೂ ಒಂದು ಹಸುಗೆ ಇನ್ನೊಂದು ಗಾಡಿ ಬರ್ತದೆ ಗೈಸ್. ಟೋಟಲ್ 3 ಗಾಡಿ ಹೋಗ್ತಾ ಇದೆ ಸಿಕ್ಕರೆ. 3 ಗಾಡಿ 5 ಹಸು ಹೋಗ್ತಾ ಇದ್ದಾವೆ. ಕ್ವಾಲಿಟಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಗೈಸ್. ಇದು ಪಡ್ಡೆ ಲೋಡ್ ಆಗ್ತಿದೆ, 2 ಪಡ್ಡೆ ನೋಡಿ. ಅಡರ್ ನೋಡಿ ಯಾವ ಥರ ಇದೆ, ಅಡರ್ ಸಿಸ್ಟಮು. 8th ಜನರೇಷನ್ ಪಡ್ಡೆ, 8th ಜನರೇಷನ್ ಪಡ್ಡೆ. ಬ್ರೀಡ್ ನೋಡಿ ಗೈಸ್ ಯಾವ ಥರ ಇದೆ ಅಂತ. ಕ್ವಾಲಿಟಿ ಶೈನಿಂಗ್ ನೋಡ್ಕೊಳ್ಳಿ, ಹಸು ವಾಶ್ ಮಾಡಿಲ್ಲ, ಯಾವ ಹಸುಗಳನ್ನೂ ವಾಶ್ ಮಾಡಿಲ್ಲ. ಇದ್ರದ್ದು ಶೈನಿಂಗ್ ನೋಡ್ಕೊಳ್ಳಿ, ಬಾಡಿ ಶೈನಿಂಗು ಯಾವ ಥರ ಇದೆ ಅಂತ ನೋಡಿ ಗೈಸ್. ಇದಕ್ಕೂ 2 ಹಸು ಲೋಡ್ ಆಗಿದೆ. 2 ಹಸುಗೆ ಇದು ಫುಲ್ ಗಾಡಿ ಫುಲ್ ಆಗೋಗಿದೆ. ಇದು ಆ ಗಾಡಿನೂ ಫುಲ್ ಆಗಿದೆ. ಸೊ ಈಗ ಇನ್ನೊಂದು ಹಸು ಇದೆ, ಅದು ನೆಕ್ಸ್ಟು ಗಾಡಿ ಬರುತ್ತೆ. ಇನ್ನೊಂದು ಗಾಡಿ ಬರುತ್ತೆ ಈ ಹಸುಗೆ. ಈ ಹಸು ಇನ್ನೊಂದು ಗಾಡೀಲಿ ಲೋಡ್ ಆಗುತ್ತೆ ಗೈಸ್ ನೋಡಿ. ಟ್ರಾನ್ಸ್ಪೋರ್ಟೇಷನು ಅಷ್ಟೇ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಟ್ರಾನ್ಸ್ಪೋರ್ಟೇಷನ್ನು ಫ್ರೀಯಾಗಿ, ಹಸುಗಳು ಟ್ರಾನ್ಸ್ಪೋರ್ಟ್ ಆದಾಗ ಫ್ರೀಯಾಗಿ ಹೋಗ್ಬೇಕು ಈ ಥರ. ಸೊ ಒಂದೇ ರೀತಿ ಹಾಕಿ ತುಂಬಿಕೊಂಡು ಹೋಗೋದು, ಹಸುಗಳಿಗೆ ಹೆಲ್ತ್ ಸುಮ್ಮನೆ ಇಶ್ಯೂಸ್ ಆಗುತ್ತೆ. ಗಬ್ಬದ ಹಸುಗಳು ಈಗ 2 ಹಸು ಇದರಲ್ಲಿ ಹೋಗ್ತದೆ. 4 ಹಸು, ಇನ್ನೊಂದನೇ ಹಸು ಇನ್ನೊಂದು ಗಾಡಿ ಬರ್ತದೆ ಗೈಸ್. 5 ಹಸು ಅದನ್ನು ಅಟ್ಯಾಚ್ ಮಾಡಿದ್ದೀನಿ ವೀಡಿಯೋಸು. ಸೊ ದಯವಿಟ್ಟು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.
ಗೈಸ್ ಟೋಟಲ್ 5 ಹಸು ಲೋಡ್ ಆಗಿ ಹೋಗ್ತಾ ಇದ್ದಾವೆ. ಟೋಟಲ್ 3 ಗಾಡಿ ಹೋಯ್ತು ಗೈಸ್, 2 ಗಾಡಿಗೆ ಹಾಕೋಕ್ಕಾಗಿಲ್ಲ, 3 ಗಾಡಿಯಲ್ಲಿ ಹೋಗ್ತಾ ಇದೆ. ಸೊ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ, ರೈತರ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಗೈಸ್. ನೋಡಿ ಹಸುಗಳು ಯಾರಿಗೆ ಸೇಫ್ಟಿಯಾಗಿ ಅಂದರೆ ಒಳ್ಳೆ ಬ್ರೀಡ್ ಹಸುಗಳು ಸೇಫ್ಟಿ ನಿಮ್ಮ ಮನೆಗೆ ತಲುಪಿಸ್ಬೇಕು, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಯಾರಿಗೆ ಹಸುಗಳು ಬೇಕು, ಈಗ ಬುಕಿಂಗ್ ಸ್ಟಾರ್ಟ್ ಆಗಿದೆ, ಬೇಗ ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಒಳ್ಳೊಳ್ಳೆ ಹಸುಗಳು ಟಾಪ್ ಕ್ವಾಲಿಟಿ ಹಸುಗಳು ಬಂದು ನಿಮ್ಮ ಮನೆಗೆ ತಲುಪುತ್ತೆ. ಟಾಪ್ ಕ್ವಾಲಿಟಿ ನೀವೇ ನೋಡ್ತಾ ಇದ್ದೀರಿ ಗೈಸ್ ಹಸುಗಳು ಯಾವ ಥರ ಇದ್ದಾವೆ ಅಂತ. ನೀವು ಹಸು ಚೆನ್ನಾಗಿದೆ ಅಂತಲೇ ಕಮೆಂಟ್ ಹಾಕಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಹಾಕಿ. ಎಲ್ಲ ಹಸುಗಳು ಟಾಪ್ ಕ್ವಾಲಿಟಿನೇ. ನೋಡಿ ಎಷ್ಟು ಟ್ರಸ್ಟ್ ಇಟ್ಟು ಹರ್ಷಿ ಡೈರಿ ಫಾರ್ಮಲ್ಲೇ ತೊಗೊಬೇಕು ಅಂತ ತುಂಬ ದಿವಸದಿಂದ ವೀಡಿಯೋಸ್ ಎಲ್ಲ ನೋಡಿ ಇವಾಗ ಪರ್ಚೇಸ್ ಮಾಡಿದ್ದಾರೆ. ಆನ್ಲೈನಲ್ಲೇ 5 ಹಸು ಬುಕ್ ಮಾಡಿದ್ದಾರೆ. ಆನ್ಲೈನಲ್ಲಿ ಬುಕ್ ಮಾಡಿ ಲೈವಾಗಿ ಬಂದು ವಿಸಿಟ್ ಮಾಡಿ ಹಸು ನೋಡಿದಾಗ ತುಂಬ ಖುಷಿ ಆಯಿತು ಸರ್. ನಾನು ಈ ಥರ ಇರುತ್ತೆ ಹಸುಗಳು ಲೈವಲ್ಲಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿಲ್ಲ ಅಂದರು. ಸೊ ಆ ಎಕ್ಸ್ಪೆಕ್ಟೇಷನ್ನು ನಿಮಗೆ 100% ಸಿಕ್ಕೇ ಸಿಗುತ್ತೆ. ಅಂದರೆ ನಿಮ್ಮ ಸ್ಯಾಟಿಸ್ಫೈ ಆಗಿ ನೀವು ಹೋಗ್ತೀರಾ ಹಸು ತೊಗೊಂಡ್ಮೇಲೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ, 100% ಸ್ಯಾಟಿಸ್ಫೈ ಆಗಿ ಹೋಗ್ತೀರಾ. ಸೊ ಯಾರ್ಯಾರಿಗೆ ಕ್ವಾಲಿಟಿ ಹಸುಗಳು, ಪಂಜಾಬ್ ಹಸುಗಳು, ಟಾಪ್ ಕ್ವಾಲಿಟಿ ಹಸುಗಳು ಬೇಕು, ಬೇಗ ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಬರೀ ಪಂಜಾಬ್ ಹಸುಗಳು ಮಾತ್ರ ಅವೈಲೇಬಲ್ ಇರೋದು, ಲೋಕಲ್ ಹಸುಗಳು ಅವೈಲೇಬಲ್ ಇರಲ್ಲ. ಲೊಕೇಶನ್ ಬಂದುಬಿಟ್ಟು ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಚಿನ್ಯ ಅಂತ ನಮ್ಮದು ಗ್ರಾಮ. ಮೇಲ್ಕೋಟೆ ಜಕ್ನಹಳ್ಳಿಯಿಂದ 6 ಕಿಲೋಮೀಟರ್ ಆಗುತ್ತೆ, ಚಿನ್ಯ ಅಂತ. ಯಾರಿಗೆ ಹಸುಗಳು ಬೇಕು ಲೊಕೇಶನ್ನು ಆಯ್ ಅಂತ ಕಳಿಸಿ ಲೊಕೇಶನ್ ಕಳಿಸ್ಕೊಡ್ತೀನಿ, ಬಂದು ವಿಸಿಟ್ ಮಾಡ್ಬೋದು ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.